ಅಖಂಡ ಮಂಡಲಾಕಾರ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಈ ದಿನ ತುಂಬಾ ವಿಶೇಷವಾಗಿರುವಂತದ್ದು. ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ. ಚೈತ್ರ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯಲ್ಲಿರುವಂತದ್ದು ಜ್ಯೇಷ್ಠ ನಕ್ಷತ್ರ. ಈ ದಿನವನ್ನು ನೋಡಬಹುದು. ಈ ದಿನ ದ್ವಾದಶ ರಾಶಿಗಳ ಪಂಚಾಂಗ ಫಲ ನೋಡುವಂಥದ್ದು. ನೋಡಿ, ಈ ದಿನ ಪ್ರಥಮ ರಾಶಿ ಮೇಷರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಮೇಷರಾಶಿಯವರಿಗೆ ಈ ದಿನ ನಂಬಿದವರೇ ಕೈ ಕೊಡುವಂತಹ ಸಾಧ್ಯತೆ ಇರೋದ್ರಿಂದ ಜಾಗೃತರಾಗಿರಬೇಕು ಏನಾದರೂ ವ್ಯವಹಾರಗಳನ್ನು ಮಾಡುವಾಗ. ಇನ್ನು ವೃಷಭ ರಾಶಿಯವರಿಗೆ ಈ ದಿನ ನಾವು ನೋಡಿದಾಗ ಒಳ್ಳೆಯ ಮಾತುಗಾರಿಕೆಯ ಬಲದಿಂದ ಮಹತ್ವದ ಯೋಜನೆಯಲ್ಲಿ ಯಶಸ್ಸನ್ನು ಕೂಡ ಇವತ್ತು ನೀವು ಪಡಿಬಹುದಾಗಿದೆ. ನೋಡಿ, ವೃಷಭ ರಾಶಿಯವರು ತಿಳ್ಕೋಬೇಕು, ಒಳ್ಳೆಯ ಮಾತುಗಾರಿಕೆಯ ಬಲದಿಂದ ಅಂತ ಹೇಳ್ತೇವೆ. ನಿಮ್ಮ ಚಾಣಾಕ್ಷ ಬುದ್ಧಿತನದಿಂದ ಅಂದುಕೊಂಡಂತಹ ಕೆಲಸ ಕಾರ್ಯಗಳಿಂದ ವೃಷಭ ರಾಶಿಯವರು ಯಶಸ್ಸನ್ನು ಪಡಿಬಹುದು. ಇನ್ನು ಮಿಥುನ ರಾಶಿ, ಈ ದಿನ ಮಿಥುನ ರಾಶಿಯವರಿಗೆ ನೋಡಿದಾಗ ಕೆಲವು ಮಹತ್ತರ ಜವಾಬ್ದಾರಿಗಳಿಂದ ನಿಮ್ಮ ಹೆಗಲೇರುವುದು ಅಂತ ಹೇಳ್ತಾ ಇದ್ದೀವಿ. ನೋಡಿ, ಜಾಗೃತರಾಗಿರ್ಬೇಕು. ಈ ದಿನ ಮಿಥುನ ರಾಶಿಯವರು ಮಹತ್ತರವಾದ ಕೆಲಸಗಳು ನಿಮ್ಮಿಂದ ಆಗುತ್ತೆ ಅಂತ ಇದೆ. ಹಾಗಾಗಿ ನಿಮ್ಮ ಹೆಗಲೇರುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು ಈ ದಿನ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಇದನ್ನು ನೋಡಿದಾಗ ಆರ್ಥಿಕ ಸಮಸ್ಯೆ ಇರುವುದಿಲ್ಲ ಅಂತ ಹೇಳ್ತಾ ಇದೆ. ನೋಡಿ, ಯಾರೆಲ್ಲ ಆರ್ಥಿಕವಾಗಿ ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀರಾ, ಹಣದ ವಿಚಾರವಾಗಿ ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀರಾ, ಅವರೆಲ್ಲರಿಗೂ ಕೂಡ ಈ ದಿನ ಅನುಕೂಲದ ದಿನ ಆಗಿರುವಂತದ್ದು ಕಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ಇದನ್ನು ನೋಡಿದಾಗ ಮನೆಯ ಮಂಗಳ ಕಾರ್ಯಗಳಲ್ಲಿ ತಯಾರಿ ನಡೆಯುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಸಿಂಹರಾಶಿಯವರಿಗೆ ಒಳ್ಳೆ ದಿನ ಅಂದ್ರೆ ಮನೆಯ ಮಂಗಳ ಕಾರ್ಯಗಳ ಬಗ್ಗೆ ಈ ದಿನ ಚಿಂತನೆ ಮಾಡ್ತೀರಾ, ತಯಾರಿ ಮಾಡ್ತೀರಾ. ಅಂದುಕೊಂಡಂತಹ ಶುಭ ಕಾರ್ಯಗಳಿಗೆ ಈ ದಿನ ಶುಭ ಮುಹೂರ್ತವನ್ನು ಕೂಡ ನೀವು ನಿಶ್ಚಯ ಮಾಡಬಹುದಾಗಿದೆ ಈ ದಿನ ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಉನ್ನತ ಅಧಿಕಾರಿಗಳ ಭೇಟಿ ಮತ್ತು ಮಾತುಕತೆಯಿಂದ ಸಮಸ್ಯೆಗಳನ್ನು ಇತ್ಯರ್ಥವಾಗುವುದು ಅಂತ ಹೇಳ್ತಾ ಇದೆ. ನೋಡಿ, ಜಾಗೃತರಾಗಿ ನೀವು ತಿಳ್ಕೋಬೇಕಾಗಿರೋ ವಿಚಾರ ಇವತ್ತು ಏನು ಅಂತಂದ್ರೆ, ನೋಡಿ, ಉನ್ನತವಾದಂತಹ ಅಧಿಕಾರಿಗಳಲ್ಲಿ ಇವತ್ತು ಏನಾಗುತ್ತೆ, ನಿಮ್ಮಲ್ಲಿರುವ ಸಮಸ್ಯೆಗಳನ್ನ ಇತ್ಯರ್ಥ ಮಾಡಿಕೊಳ್ಳಿಕ್ಕೆ ಕೂಡ ಶುಭ ದಿನ ಅಂತ ಕೂಡ ಇದನ್ನ ಕರಿಬಹುದು ಕನ್ಯಾ ರಾಶಿಯವರಿಗೆ. ಇನ್ನು ತುಲಾರಾಶಿಯವರಿಗೆ ಇದನ್ನು ನೋಡಿದಾಗ ಹಣಕಾಸಿನ ವಿಚಾರ ವ್ಯರ್ಥವಾದ ಪ್ರಯತ್ನಗಳಿಗೆ ಪ್ರಯೋಜನ ಇಲ್ಲದಂತಾಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಹಣದ ವಿಚಾರವಾಗಿ ಇದನ್ನ ಜಾಗೃತರಾಗಿರ್ಬೇಕು. ಏನಾದ್ರೂ ಹಣ ಒಂದು ಸಾಲವಾಗಿ ತೆಗೆದುಕೊಳ್ಳಿಕ್ಕೇನು ಅಥವಾ ಏನೋ ಒಂದು ಪ್ರಯತ್ನಗಳು ಮಾಡ್ತಾ ಇರ್ತೀರಾ, ಆ ಪ್ರಯತ್ನಗಳೆಲ್ಲವೂ ಕೂಡ ವ್ಯರ್ಥ ಆಗುತ್ತೆ ಅಂತ ಹೇಳ್ತಿದೆ. ಜಾಗೃತರಾಗಿರ್ಬೇಕು ಹಣಕಾಸಿನ ವಿಚಾರವಾಗಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇದನ್ನು ನೋಡಿದಾಗ ಹಮ್ಮಿಕೊಂಡ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಅಂತ ಹೇಳ್ತಾ ಇದೆ. ನೋಡಿ, ವೃಶ್ಚಿಕ ರಾಶಿಯವರಿಗೆ ತುಂಬಾ ಒಳ್ಳೆಯ ದಿನ. ಏನಾದ್ರೂ ಕೆಲಸ ಕಾರ್ಯ ಅಂದ್ಕೊಳ್ತಿರಲ್ವಾ, ಆ ಕೆಲಸ ಕಾರ್ಯ ದಿನ ಪೂರ್ಣ ಆಗುತ್ತೆ. ಆದ್ರೆ ಜಾಗರೂಕತೆಯಿಂದ ಆ ಕೆಲಸ ಕಾರ್ಯಗಳ ನಿಮ್ಮನ್ನು ನೀವು ತೊಡಗಿಸಿಕೊಂಡಾಗ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಇದನ್ನ ಪಡಿಬಹುದಾಗಿದೆ ವೃಶ್ಚಿಕ ರಾಶಿಯವರು. ಇನ್ನು ಧನುರಾಶಿಯವರಿಗೆ ನೋಡಿದಾಗ ದೂರದ ಪ್ರಯಾಣವನ್ನು ಹಮ್ಮಿಕೊಳ್ಳುವ ಸಾಧ್ಯತೆ ಇರುವಂತದ್ದು. ನೋಡಿ, ಜಾಗೃತರಾಗಿರಬೇಕು. ದೂರದ ಪ್ರಯಾಣ ಹೋಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಅದರ ಪ್ರಯಾಣದಲ್ಲಿ ಎಚ್ಚರಿಕೆ ತುಂಬಾ ಅಗತ್ಯ ಇರುವಂತದ್ದು ಧನುರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ಇದನ್ನು ನೋಡಿದಾಗ ಮಕರ ರಾಶಿಯವರು ಮನೋಕಾಮನೆಗಳು ಪೂರ್ಣಗೊಳ್ಳುವುದು. ಮನೋಕಾಮನೆಗಳು ಅಂದ್ರೆ ಇಷ್ಟಾರ್ಥ ಸಿದ್ಧಿಗಳನ್ನ ಈ ದಿನ ನೀವು ಪೂರ್ಣಗೊಳಿಸಲಿಕ್ಕೆ ತುಂಬಾ ಶುಭಪ್ರದವಾದಂತಹ ದಿನ ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ಇದನ್ನ ನೋಡಿದಾಗ ದೂರ ಪ್ರದೇಶಗಳಿಗೆ ಪ್ರಯಾಣ ಮಾಡಲಿದ್ದೀರಿ. ನೋಡಿ, ಕುಂಭರಾಶಿಯವರು ಕೂಡ ವ್ಯಾಪಾರದ ನಿಮಿತ್ತನೋ ಶುಭ ಕಾರ್ಯದ ನಿಮಿತ್ತನೋ ಒಂದು ಪ್ರಯಾಣ ಯೋಗ ಇರುವಂತದ್ದು. ಪ್ರಯಾಣದಲ್ಲಿ ಎಚ್ಚರಿಕೆಯಿಂದ ಹೋಗಬೇಕಾಗುತ್ತೆ. ದೂರ ಪ್ರಯಾಣದಲ್ಲಿ ಕೂಡ ನಿಮಗೆ ಶುಭಪ್ರದ ಇರುವಂತದ್ದು ಇದನ್ನ ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನಾವು ನೋಡಿದಾಗ ಇದನ್ನ ಮೀನರಾಶಿಯವರಿಗೆ ಸರ್ಕಾರಿ ಕೆಲಸ ಕಾರ್ಯದಲ್ಲಿ ಅನುಕೂಲ. ಯಾರೆಲ್ಲ ಮೀನರಾಶಿಯವರು ತಿಳ್ಕೋಬೇಕು, ಗೌರ್ಮೆಂಟ್ ಕೆಲಸ ಕಾರ್ಯದಲ್ಲಿ ಅನುಕೂಲ ಅಂತ ಹೇಳ್ತಾ ಇದೆ. ಕೆಲವರು ತುಂಬಾ ಕಷ್ಟ ಪಡ್ತಾ ಇರ್ತಾರೆ, ಗೌರ್ಮೆಂಟ್ ಕೆಲಸ ಕಾರ್ಯಗಳು ಸ್ವಲ್ಪ ತಡವಾಗ್ತಾ ಇರುತ್ತೆ. ಈ ದಿನ ಅನುಕೂಲದ ದಿನ ಅಂತ ಹೇಳ್ಬೋದು ಮೀನರಾಶಿ.